ಹುಮ್ನಾಬಾದ್ನಲ್ಲಿ ಸಂಭವಿಸಿದಂಥ ಒಂದು ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಸಂಭವಿಸಿದೆಯಾ? ಲಖನೌ ವಿಮಾನ ನಿಲ್ದಾಣದಲ್ಲಿ ದುರಂತವೊಂದು ತಪ್ಪಿದೆ. ಯಾಕೆಂದರೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ದುರಂತ ಮಾಸುವ ಮುನ್ನವೇ ಮತ್ತೊಂದು ಅಂಥದ್ದೇ ದುರಂತ ನಡೆಯುವಂಥ ಸಾಧ್ಯತೆಗಳಿತ್ತು. ಲಖನೌ ವಿಮಾನ ನಿಲ್ದಾಣದಲ್ಲಿ ಅಂಥ ಒಂದು ದುರಂತ ಒಂದು ತಪ್ಪಿದಂತಾಗಿದೆ. ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗುತ್ತೆ ವಿಮಾನವನ್ನು. ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ದುರಂತ ಮಾಸುವ ಮುನ್ನವೇ ಮತ್ತೊಂದು ಅಂಥದ್ದೇ ದುರಂತ ಆಗುವ ಸಾಧ್ಯತೆಗಳಿತ್ತು. ಅದೃಷ್ಟವಶಾತ್ ಭಾರೀ ದುರಂತ ಅಥವಾ ಅನಾಹುತವೇ ತಪ್ಪಿದಂತಾಗಿದೆ. ಲಖನೌ ವಿಮಾನ ನಿಲ್ದಾಣದಲ್ಲಿ ಹೈಡ್ರಾಲಿಕ್ ಸೋರಿಕೆಯಿಂದ ಚಕ್ರದಲ್ಲಿ ಹೊಗೆ ಕಾಣಿಸಿಕೊಳ್ಳುತ್ತೆ. ಸೌದಿ ಏರ್ಲೈನ್ಸ್ನಲ್ಲಿ ಅಂದರೆ ಸೌದಿ ಏರ್ಲೈನ್ಸ್ ಚಕ್ರದಲ್ಲಿ ಕಿಡಿ ಕಾಣಿಸಿಕೊಳ್ಳುತ್ತೆ. ತಕ್ಷಣ ಬೆಂಕಿಯನ್ನ ಏರ್ಪೋರ್ಟ್ ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದ. 250 ಹಜ್ ಯಾತ್ರಿಗಳು ಈ ವೇಳೆ ಅಪಾಯದಿಂದ ಪಾರಾಗಿದ್ದಾರೆ. ಸೌದಿ ಅರೇಬಿಯಾದ ಜಿದ್ದಾದಿಂದ ಆಗಮಿಸಿದ್ದಂಥ ವಿಮಾನ ಇದು. ಇನ್ನೇನು ವಿಮಾನ ಟೇಕ್ ಆಫ್ ಆಗಬೇಕು, ಇನ್ನೇನು ಹೊರಡಬೇಕು, ಅಷ್ಟರಲ್ಲಿ ವಿಮಾನದ ಚಕ್ರದಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ತಕ್ಷಣವೇ ಕೂಡಲೇ ಏರ್ಲೈನ್ಸ್ ಸಿಬ್ಬಂದಿ ಏನಿರ್ತಾರೆ ಅವರು ಬಳಿಕ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣವೇ ಬೆಂಕಿಯನ್ನು ನಂದಿಸಿದ್ದಾರೆ. ಹೈಡ್ರಾಲಿಕ್ ಸೋರಿಕೆಯಿಂದ ಚಕ್ರದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುವಂಥದ್ದು ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದು. ಸೌದಿ ಅರೇಬಿಯಾದ ಜಿದ್ದಾದಿಂದ ಆಗಮಿಸಿದ್ದಂಥ ವಿಮಾನ ಇದು. ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಇನ್ನೇನು ಟೇಕ್ ಆಫ್ ಆಗಬೇಕು ವಿಮಾನ, ಆ ಸಂದರ್ಭದಲ್ಲಿ ಆ ಚಕ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಹೊಗೆ ಕಾಣಿಸ್ಕೊಳ್ಳುತ್ತೆ. ಕಾರಣ ಹೈಡ್ರಾಲಿಕ್ ಸೋರಿಕೆ ಒಂದು ಹೊಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತಿದ್ದ ಹಾಗೆಯೇ ಕೂಡಲೇ ಜಾಗರೂಕರಾದಂತಹ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅಲ್ಲಿನ ಏರ್ಪೋರ್ಟ್ನಲ್ಲಿದ್ದಂತಹ ಸಿಬ್ಬಂದಿಗಳು ಸಂಪೂರ್ಣವಾಗಿ ತಾಂತ್ರಿಕ ದೋಷವನ್ನು ಸರಿಪಡಿಸಿದ್ದಾರೆ. ಇಲ್ಲ ಅಂದಿದ್ರೆ ಮತ್ತೊಂದು ಅಹಮದಾಬಾದ್ ದುರಂತದ ಬೆನ್ನಲ್ಲೇ ಮತ್ತೊಂದು ಘೋರ ದುರಂತವೇ ಸಂಭವಿಸುವ ಸಾಧ್ಯತೆ ಇತ್ತು. 250 ಮಂದಿ ಹಜ್ ಯಾತ್ರಿಗಳನ್ನು ಈ ವೇಳೆ ಈ ವಿಮಾನದಲ್ಲಿ 250 ಮಂದಿ ಪ್ರಯಾಣಿಕರಿದ್ದರು, ಹಜ್ ಯಾತ್ರಿಗಳಿದ್ದರು. ಆದರೆ ವಿಮಾನ ಟೇಕ್ ಆಫ್ ಆಗುವ ಮುನ್ನವೇ ಕಾಣಿಸ್ಕೊಂಡಂಥ ಚಕ್ರದಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಆಗಬಹುದಾಗಿದ್ದ ಬಹುದೊಡ್ಡ ಅನಾಹುತವನ್ನು ತಪ್ಪಿಸಿದಂತಾಗಿದೆ. ಅಹಮದಾಬಾದ್ನಲ್ಲಿ ಸಂಭವಿಸಿದ ಘೋರ ದುರಂತ ಅನಾಹುತಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿಬಿಡ್ತು. ಅಲ್ಲಿದ್ದಂಥ ಪ್ರಯಾಣಿಕರಲ್ಲಿ ಓರ್ವನನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ಕೂಡ ಮೃತಪಟ್ಟಂಥ ಒಂದು ಘಟನೆ ಇನ್ನೂ ಕೂಡ ಜನರ ಕಣ್ಣಿಂದ ದೂರ ಹೋಗಿಲ್ಲ. ಆ ಘಟನೆ, ಆ ದುರಂತ, ಆ ಒಂದು ಕಹಿ ನೆನಪು ಎಲ್ಲರನ್ನೂ ಕಾಡ್ತಾ ಇದೆ. ಇದರ ನಡುವೆ ಆ ದುರಂತದಲ್ಲಿ ಸುಟ್ಟು ಹೋದಂಥವ್ರನ್ನ ಗುರುತು ಹಚ್ಚೋದೇ ಹರಸಾಹಸವಾಗಿದೆ. ಅಂತಹ ಸಂದರ್ಭದಲ್ಲೇ ಲಖನೌ ವಿಮಾನ ನಿಲ್ದಾಣದಲ್ಲಿ ವಿಮಾನ ಒಂದು ಟೇಕ್ ಆಫ್ ಆಗುವ ಮುನ್ನವೇ ಚಕ್ರದಲ್ಲಿ ಹೊಗೆ ಕಾಣಿಸ್ಕೊಂಡಿದ್ದು ಬಹುದೊಡ್ಡ ದುರಂತವೇ ಸಂಭವಿಸುವ ಸಾಧ್ಯತೆ ಇತ್ತು. ಅದೃಷ್ಟವಶಾತ್ ಮಹಾ ದುರಂತವೊಂದು ತಪ್ಪಿದಂತಾಗಿದೆ. ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಲಂಡನ್ಗೆ ಮತ್ತೆ ವಾಪಸ್ಸಾಗಿದೆ ಬ್ರಿಟಿಷ್ ಏರ್ವೇಸ್. ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂಥ ವಿಮಾನ ಇದು. ಸುಮಾರು 860 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇದ್ದ ವಿಮಾನ ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂತಹ ವಿಮಾನ ಇದು. ಎಸ್, ನಮಗೆ ಸಿಕ್ತಿರೋ ಅಪ್ಡೇಟ್ಸ್ ಮಾಹಿತಿ ಪ್ರಕಾರ 360 ಮಂದಿ ಪ್ರಯಾಣಿಕರಿದ್ರು. ಹೀಥ್ರೂ ವಿಮಾನ ನಿಲ್ದಾಣದಲ್ಲಿ ಈ ವೇಳೆ ಸೇಫ್ ಲ್ಯಾಂಡಿಂಗ್ ಆಗಿದೆ. ಲ್ಯಾಂಡಿಂಗು ಮುನ್ನ ಡೋವರ್ ಜಲಸಂಧಿ ಮೇಲೆ ಹಾರಾಟವನ್ನ ನಡೆಸಿತ್ತು. ರೌಂಡ್ಸ್ ಬಳಿಕ ಸೇಫ್ ಆಗಿ ವಿಮಾನ ಲ್ಯಾಂಡ್ ಆಗಿದೆ. ಲ್ಯಾಂಡಿಂಗ್ ಮುನ್ನ ಡೋವರ್ ಜಲಸಂಧಿ ಮೇಲೆ ಹಾರಾಟವನ್ನ ನಡೆಸಿದ್ದು, ಅನಂತರದಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ.
ನಂತರದಲ್ಲಿ ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ರೌಂಡ್ಸ್ ಬಳಿಕ ಸೇಫ್ ಆಗಿ ಲ್ಯಾಂಡ್ ಆಗಿದೆ ವಿಮಾನ.